ಸ್ನೇಹಿತರೆ, ಕೊರೋನಾ ಬರುವುದಕ್ಕಿಂತ ಮೊದಲು ಜನರಲ್ಲಿ ಒಂದು ಆಲೋಚನೆ ಇತ್ತು. ಸ್ನೇಹಿತರೆಲ್ಲ ಸೇರಿ ಒಂದು ಬಾರಿಯಾದರೂ ಗೋವಾಗೆ ಹೋಗಿ ಎಂಜಾಯ್ ಮಾಡಿ ಬರಬೇಕೆಂದು. ಆದರೆ ಈಗ ಗೋವಾಗೆ ಹೋಗುವವರ ಸಂಖ್ಯೆ ತುಂಬಾನೇ ಕಡಿಮೆಯಾಗಿದೆ. ಯಾಕೆ? ಅಷ್ಟಕ್ಕೂ ಅಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಈಗಲೇ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗೋವಾಗೆ ಹೋಗಬೇಕೆನ್ನುವುದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಮತ್ತೆ ಬ್ಯಾಚುಲರ್ಸ್ಗಳಿಗೆ ಒಂದು ದೊಡ್ಡ ಕನಸು. ಈ ವಿಡಿಯೋ ನೋಡುತ್ತಿರುವವರಲ್ಲಿ ತುಂಬಾ ಜನ ಇಲ್ಲಿಯವರೆಗೂ ಗೋವಾಗೆ ಹೋಗದಿರಬಹುದು. ಆದರೆ ಯಾವುದೋ ಒಂದು ಸಮಯದಲ್ಲಿಯಾದರೂ ಗೋವಾಗೆ ಹೋಗಬೇಕು ಎನ್ನುವ ಆಸೆ ನಿಮಗೂ ಬಂದಿರಬಹುದು ಅಲ್ಲವೇ? ತುಂಬಾ ಜನ ಕಪಲ್ಸ್ನ ಹನಿಮೂನ್ ಡೆಸ್ಟಿನೇಷನ್ ಸಹ ಗೋವಾ ಆಗಿತ್ತು ಎಂದು ಯಾಕೆ ಹೇಳುತ್ತಿದ್ದೇವೆ ಎಂದರೆ ಪ್ರೆಸೆಂಟ್ ಗೋವಾ ಮೊದಲಿನಂತಿಲ್ಲ. ಈಗಂತೂ ಜನರು ಗೋವಾ ಹೋಗುವುದಕ್ಕಿಂತ ಹೆಚ್ಚಾಗಿ ಥೈಲ್ಯಾಂಡ್, ವಿಯೆಟ್ನಾಂ, ಇಂಡೋನೇಷ್ಯಾದಂತಹ ದೇಶಗಳಿಗೆ ಹೋಗುತ್ತಿದ್ದಾರೆ. ಅದೇನ್ ಗುರು, ನಮ್ಮ ಭಾರತದ ಜನರು ಗೋವಾಗೆ ಹೋಗುವುದನ್ನು ಬಿಟ್ಟು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗುತ್ತಿದ್ದಾರೆ, ನಮ್ಮ ಜನ ಅಷ್ಟೊಂದು ಶ್ರೀಮಂತರಾಗುತ್ತಿದ್ದಾರೆಯೇ ಎಂದರೆ ಅದಕ್ಕೆ ಉತ್ತರ ಇಲ್ಲಿದೆ. ನಮ್ಮ ಜನ ಗೋವಾಗೆ ಹೋಗುವ ಸೇಮ್ ಬಜೆಟ್ನಲ್ಲಿಯೇ ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬಹುದು. ಪ್ರೆಸೆಂಟ್ ಗೋವಾದಲ್ಲಿ ಇರುವ ಅತ್ಯಂತ ಗಂಭೀರವಾದ ಸಮಸ್ಯೆ ಎಂದರೆ ಓವರ್ ಪ್ರೈಸಿಂಗ್. ಈ ಓವರ್ ಪ್ರೈಸಿಂಗ್ ಎನ್ನುವುದು ಗೋವಾದ ಟೂರಿಸಂ ಅನ್ನು ಕೊಂದು ಹಾಕುತ್ತಿದೆ ಎಂದರೆ ತಪ್ಪಾಗಲಾರದು. ನೀವು ನಂಬುವುದಿಲ್ಲ, ಗೋವಾದಲ್ಲಿ ಪ್ರೆಸೆಂಟ್ ಟ್ಯಾಕ್ಸಿ, ಹೋಟೆಲ್, ರೂಮ್ ಬುಕಿಂಗ್, ಅಲ್ಲಿನ ಫುಡ್ ಈ ರೀತಿಯಾಗಿ ಪ್ರತಿಯೊಂದು ಸಹ ಎಕ್ಸ್ಪೆನ್ಸಿವ್ ಆಗಿ ಹೋಗಿದೆ. For couple and for tax 1500. Okay, thank you. ಸೇಮ್ ನಿಮಗೆ ಇದೇ ಫೆಸಿಲಿಟೀಸ್ ಥೈಲ್ಯಾಂಡ್, ವಿಯೆಟ್ನಾಂ, ಇಂಡೋನೇಷ್ಯಾದಂತಹ ದೇಶಗಳಲ್ಲಿ ಗೋವಾಗಿಂತ ಕಡಿಮೆ ದರದಲ್ಲಿ ಸಿಕ್ಕಿಬಿಡುತ್ತವೆ. ಇನ್ನು ಓವರಾಲ್ ಆಗಿ ಹೇಳಬೇಕೆಂದರೆ ಗೋವಾಗೆ ಹೋಗಿ ಬರುವ ಖರ್ಚಿನಲ್ಲಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗಿ ವಾಪಸ್ ಬರಬಹುದು. ಅಸಲಿಗೆ ಈ ಗೋವಾ ಟೂರಿಸಂ ಕಡಿಮೆಯಾಗಲು ಕಾರಣಗಳು ಹಾಗೂ ಗೋವಾದಲ್ಲಿ ಫಾರಿನ್ ಹುಡುಗಿಯರು ಸಿಗುತ್ತಾರಾ ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಗೋವಾದ ಇತಿಹಾಸವನ್ನು ತಿಳಿಸಿಕೊಡುತ್ತೇವೆ ನೋಡಿ. ಗೋವಾ ಟೂರಿಸಂ ಎನ್ನುವುದು ಅಪ್ರಾಕ್ಸಿಮೇಟ್ಲಿ 1960ರಿಂದ ಶುರುವಾಯಿತು. ಈ ಸಮಯದಲ್ಲಿ ಫಾರಿನರ್ಸ್ಗೆ ಗೋವಾ ಒಂದು ಫೇವರೇಟ್ ಪ್ಲೇಸ್ ಆಗಿ ಇರುತ್ತಿತ್ತು. ತುಂಬಾ ಜನ ಫಾರಿನರ್ಸ್ ಗೋವಾದ ಪ್ರಕೃತಿ ಸೌಂದರ್ಯವನ್ನು ನೋಡಿ ಎಂಜಾಯ್ ಮಾಡಲು ಬರುತ್ತಿದ್ದರು. ಆದರೆ ಆ ಸಮಯದಲ್ಲಿ ಸರ್ಕಾರವು ಟೂರಿಸಂ ಬಗ್ಗೆ ಅಷ್ಟಾಗಿ ಗಮನ ಕೊಡುತ್ತಿರಲಿಲ್ಲ. ಗೋವಾಗೆ ಬರುತ್ತಿದ್ದ ಫಾರಿನರ್ಸ್ ಲೋಕಲ್ ಜೊತೆ ಮಾತುಕತೆ ಮಾಡಿಕೊಂಡು ಅಲ್ಲೇ ಯಾವುದಾದರೊಂದು ರೂಮ್ ತೆಗೆದುಕೊಂಡು ಉಳಿಯುತ್ತಿದ್ದರು. ಗೋವಾದಲ್ಲಿ ಉಳಿದುಕೊಂಡು ಪೂರ್ತಿಯಾಗಿ ಎಂಜಾಯ್ ಮಾಡುತ್ತಿದ್ದರು. ದಿನಗಳು ಕಳೆದಂತೆ ಗೋವಾಗೆ ಬರುವ ಫಾರಿನರ್ಸ್ ಸಂಖ್ಯೆ ಸಹ ಹೆಚ್ಚಾಗುತ್ತದೆ. ನಂತರ ಆ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ಶುರುವಾಗುತ್ತವೆ. ಇನ್ನು ಅಲ್ಲಿನ ಲೋಕಲ್ ಜನಗಳಂತೂ ಅವರ ಮನೆಯಲ್ಲೇ ಒಂದು ಸಪರೇಟ್ ರೂಮ್ಗಳನ್ನು ಮಾಡಿ ಟೂರಿಸ್ಟ್ಗಳಿಗೆ ಕೊಟ್ಟು ಹಣವನ್ನು ಸಂಪಾದನೆ ಮಾಡಲು ಶುರು ಮಾಡುತ್ತಾರೆ. 1970ರಿಂದ 1980ರ ಸಮಯದಲ್ಲಿ ಗೋವಾದ ಟೂರಿಸಂ ಎನ್ನುವುದು ಪೀಕ್ ಲೆವೆಲ್ಗೆ ಹೋಗಿತ್ತು. ವರ್ಲ್ಡ್ ವೈಡ್ನಲ್ಲಿ ಇರುವಂತಹ ಹಿಪ್ಪಿಗಳೆಲ್ಲರೂ ಗೋವಾಗೆ ಬರುತ್ತಿದ್ದರು. ಇಲ್ಲಿಗೆ ಬಂದು ತಿಂಗಳುಗಟ್ಟಲೆ ಇಲ್ಲೇ ಉಳಿದುಕೊಂಡು ಪಾರ್ಟಿ ಮಾಡಿಕೊಳ್ಳುತ್ತಿದ್ದರು. ಆ ಸಮಯದಲ್ಲಿ ಗೋವಾದಲ್ಲಿ ಸಹ ಸಿಗುತ್ತಿತ್ತು. ಆದ್ದರಿಂದ ಫಾರಿನರ್ಸ್ಗೆ ಗೋವಾ ಫೇವರೇಟ್ ಟೂರಿಸ್ಟ್ ಸ್ಪಾಟ್ ಆಗುತ್ತದೆ. ಇನ್ನು ಆ ಸಮಯದಲ್ಲಿ ಗೋವಾದಲ್ಲಿ ಲೋಕಲ್ ಟೂರಿಸಂಗಿಂತ ಫಾರಿನರ್ಸ್ ಟೂರಿಸಂ ದೊಡ್ಡದಾಗಿ ಬೆಳೆಯುತ್ತದೆ. ಆ ಸಮಯದಲ್ಲಿ ಗೋವಾದ ಜನಸಂಖ್ಯೆಗಿಂತಲೂ ಫಾರಿನರ್ಸೇ ಗೋವಾದಲ್ಲಿ ಹೆಚ್ಚಾಗಿ ಇರುತ್ತಿದ್ದರು. ಅಲ್ಲಿನ ಪ್ರಕೃತಿ ಸೌಂದರ್ಯವು ಫಾರಿನರ್ಸ್ ಕಣ್ಣಿಗೆ ಹಬ್ಬವೋ ಹಬ್ಬ ಎನ್ನುವಂತಿತ್ತು. ಭಾರೀ ಸಂಖ್ಯೆಯಲ್ಲಿ ಫಾರಿನರ್ಸ್ ಗೋವಾಗೆ ಬಂದು ಅಲ್ಲಿ ಅವರು ಮಾಡುತ್ತಿದ್ದ ಕೆಲವೊಂದು ಕೆಲಸಗಳು ಅಲ್ಲಿನ ಲೋಕಲ್ಸ್ಗೆ ಇಷ್ಟ ಆಗುತ್ತಿರಲಿಲ್ಲ. ಯಾಕೆಂದರೆ ಅಲ್ಲಿಗೆ ಬರುವ ಫಾರಿನರ್ಸ್ ಅಲ್ಲಿ ತೆಗೆದುಕೊಳ್ಳುವುದು ಮತ್ತು ಕ್ರಿಯೆಯಲ್ಲಿ ಹೆಚ್ಚಾಗಿ ತೊಡಗಿಕೊಳ್ಳುವುದು ಅಲ್ಲಿನ ಲೋಕಲ್ಸ್ಗೆ ಇಷ್ಟ ಆಗುತ್ತಿರಲಿಲ್ಲ. ಆದರೆ ಸ್ನೇಹಿತರೆ, ಅಲ್ಲಿಗೆ ಫಾರಿನರ್ಸ್ ಹೆಚ್ಚಾಗಿ ಬರುವುದರಿಂದ ಅಲ್ಲಿನ ಲೋಕಲ್ಸ್ ಆದಾಯ ಸಹ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದ ಕಾರಣದಿಂದ ಅವರು ಇದರ ಬಗ್ಗೆ ಹೆಚ್ಚಾಗಿ ಪ್ರೊಟೆಸ್ಟ್ ಮಾಡಲಿಲ್ಲ. ನಂತರದ ದಿನಗಳಲ್ಲಿ ಗೋವಾಗೆ ಫಾರಿನರ್ಸ್ ಹೆಚ್ಚಾಗಿ ಬರುತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅಲ್ಲಿ ಏನಿದೆ ನೋಡಬೇಕು ಎನ್ನುವ ಉತ್ಸಾಹ ನಮ್ಮ ಭಾರತೀಯರಲ್ಲೂ ಹುಟ್ಟಿಕೊಳ್ಳುತ್ತದೆ. ಆ ಸಮಯದಲ್ಲಿ ನಮ್ಮ ಭಾರತೀಯರು ಗೋವಾ ಟ್ರಿಪ್ ಮಾಡುವುದಕ್ಕೆ ಶುರು ಮಾಡುತ್ತಾರೆ. ಯಾಕೆಂದರೆ ನಮ್ಮ ಭಾರತೀಯರಿಗೆ ವೆಸ್ಟರ್ನ್ ಕಲ್ಚರ್ ಫ್ಲೇವರ್ ಈ ಗೋವಾದಲ್ಲಿ ಮಾತ್ರವೇ ಸಿಗಲು ಶುರುವಾಗುತ್ತದೆ. ಆದ್ದರಿಂದಲೇ ದೇಶದಾದ್ಯಂತ ಇರುವ ಭಾರತೀಯರು ಗೋವಾಗೆ ಹೋಗಲು ಶುರು ಮಾಡುತ್ತಾರೆ. ಆ ನಂತರ ಗೋವಾದಲ್ಲಿ ಹೋಟೆಲ್ಸ್, ಕಾಟೇಜಸ್, ಹೋಮ್ ಸ್ಟೇಸ್, ರೆಸ್ಟೋರೆಂಟ್ಸ್, ಬಾರ್ಸ್, ಪಬ್ಸ್ ಹುಟ್ಟಿಕೊಳ್ಳುತ್ತವೆ. ಇಯರ್ 2000 ವೇಳೆಗೆ ಫಾರಿನರ್ಸ್ 40% ಬಂದರೆ ಇನ್ನು 60% ಇಂಡಿಯನ್ಸ್ ಗೋವಾಗೆ ಹೋಗುತ್ತಿದ್ದರು.
ಅದರಲ್ಲೂ ಹೆಚ್ಚಾಗಿ ಯುವಕರೇ ಬರುತ್ತಿದ್ದರು. ಗೋವಾಗೆ ಬರುವ ಅನೇಕ ಯುವಕರಲ್ಲಿ ಅವರು ಇಂಡಿಯಾದಲ್ಲಿ ಇರುವ ಗೋವಾನ ನೋಡೋಕೆ ಹೋಗದಿದ್ದರೂ ಸಹ ಅಲ್ಲಿಗೆ ಬರುವ ಫಾರಿನರ್ಸ್ನ ನೋಡೋಕೆ ಹೋಗುತ್ತಿದ್ದರು. ಗೋವಾ ಬೀಚ್ಗೆ ಹೋದರೆ ಅಲ್ಲಿ ಫಾರಿನ್ ಹುಡುಗಿಯರೇ ಹೆಚ್ಚಾಗಿ ಇರುತ್ತಾರೆ. ಅದರಲ್ಲೂ ಅಲ್ಲಿಗೆ ಬರುವ ವಿದೇಶಿಯರು ಬೀಚ್ನಲ್ಲಿ ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕಿಕೊಂಡು ಇರುತ್ತಾರೆ. ಬಿಕಿನಿಯಲ್ಲಿ ಇರುವವರನ್ನು ನೋಡಬಹುದು ಎಂಬ ಆಲೋಚನೆಯಿಂದ ಹೋಗುತ್ತಿದ್ದರು. ಕಳೆದ 10-12 ವರ್ಷಗಳಲ್ಲಿ ಗೋವಾ ಟೂರಿಸಂ ವಿಪರೀತವಾಗಿ ಬೆಳವಣಿಗೆಯನ್ನು ಕಾಣುತ್ತದೆ. ಆದರೆ ನೀವು ಡೇಟಾವನ್ನು ನೋಡಿದರೆ ಕಳೆದ 10 ವರ್ಷದಲ್ಲಿ ನಮ್ಮ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಗೋವಾಗೆ ಹೋಗಿ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಕಳೆದ 10 ವರ್ಷದಲ್ಲಿ ಗೋವಾಗೆ ಬರುವ ಜನರ ಸಂಖ್ಯೆ ತುಂಬಾನೇ ಕಡಿಮೆಯಾಗಿದೆ, ಗೋವಾ ಟೂರಿಸಂ ಕೊನೆಗೊಳ್ಳುತ್ತಿದೆ ಎಂದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಈ ಚಾರ್ಟ್ ನೋಡಿ ಸ್ನೇಹಿತರೆ, 2019ರಿಂದ ಗೋವಾದಲ್ಲಿ ಟೂರಿಸ್ಟ್ ಕಡಿಮೆ ಆಗಿದ್ದಾರೆ ಎಂದು ತಿಳಿಯುತ್ತದೆ. 2019ರಲ್ಲಿ ಡೊಮೆಸ್ಟಿಕ್ ಟೂರಿಸ್ಟ್ಗಳು 8 ಮಿಲಿಯನ್ ಬಂದಿದ್ದಾರೆ, ಫಾರಿನ್ ಟೂರಿಸ್ಟ್ಗಳು 8.5 ಮಿಲಿಯನ್ ಬಂದಿದ್ದಾರೆ. ಆದರೆ 2023 ಬರುವಷ್ಟರಲ್ಲಿ ಡೊಮೆಸ್ಟಿಕ್ ಟೂರಿಸ್ಟ್ಗಳ ಸಂಖ್ಯೆ ಮತ್ತೆ ನಾರ್ಮಲ್ಗೆ ಬಂದಿದೆ. ಆದರೆ ಫಾರಿನ್ ಟೂರಿಸ್ಟ್ಗಳ ಸಂಖ್ಯೆ 1.5 ಮಿಲಿಯನ್ಗೆ ಇಳಿದಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ, ಗೋವಾ ತುಂಬಾ ಕಾಸ್ಟ್ಲಿ, ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಸಹ ಚೆನ್ನಾಗಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಅದಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಜೊತೆಗೆ ಟ್ಯಾಕ್ಸಿ ಸಹ ತುಂಬಾ ಕಾಸ್ಟ್ಲಿ ಅಂತ ತುಂಬಾ ಜನ ಕಾಮೆಂಟ್ಸ್ ಮಾಡಿದ್ದಾರೆ. ಈ ವಿಷಯ ಟ್ವಿಟರ್ನಲ್ಲಿ ಟ್ರೆಂಡ್ ಆಗುತ್ತಿದ್ದಂತೆ ಅಲ್ಲಿನ ಟೂರಿಸಂ ಮಿನಿಸ್ಟರ್ ಸಹ ಆ ಸಮಯದಲ್ಲಿ ರಿಯಾಕ್ಟ್ ಮಾಡುತ್ತಾರೆ. ಈ ರೀತಿಯ ಪೋಸ್ಟ್ಗಳು ಗೋವಾ ಟೂರಿಸಂ ಅನ್ನು ಹಾಳು ಮಾಡುತ್ತಿವೆ ಎಂದು ಹೇಳುತ್ತಾರೆ. ಆದರೆ ಅಲ್ಲಿಗೆ ಹೋಗಿ ಬಂದ ಜನರು ಹೇಳುವುದೇನೆಂದರೆ ಗೋವಾದಲ್ಲಿ ಪ್ರತಿಯೊಂದಕ್ಕೂ ಹೆಚ್ಚು ಚಾರ್ಜ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಅದರಲ್ಲೂ ಟ್ಯಾಕ್ಸಿ ಮಾಫಿಯಾ ಅಲ್ಲಿ ಹೆಚ್ಚಾಗಿದೆ ಎಂದು ಹೇಳುತ್ತಾರೆ. ಒಂದು ವೇಳೆ ಜನರು ಹೇಳುತ್ತಿರುವುದು ಸುಳ್ಳು ಎನ್ನುವುದಾದರೆ ಗೋವಾ ಟೂರಿಸಂ ಡೇಟಾವನ್ನು ನೋಡಿದರೆ 2019ರಲ್ಲಿ ಗೋವಾಗೆ 9.4 ಲಕ್ಷ ಜನ ಫಾರಿನರ್ಸ್ ಬಂದಿದ್ದಾರೆ. ಆದರೆ 2024ರ ವೇಳೆಗೆ ಅದು 4 ಲಕ್ಷಕ್ಕೆ ಬಂದಿಳಿದಿದೆ. ಯಾಕೆ? ಇನ್ನು ಗೋವಾಗೆ ಹೋಗಿ ಬಂದವರು ಅಲ್ಲಿನ ಸ್ಕ್ಯಾಮ್ಸ್ ಬಗ್ಗೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡುತ್ತಿದ್ದಾರೆ. ಇಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ನಾವು ನೋಡಿದರೆ ನಮಗೆ ಕ್ಲೀನ್ ಅಂಡ್ ಕ್ಲಿಯರ್ ಕಟ್ ಆಗಿ ತಿಳಿಯುತ್ತದೆ. ಅದರಲ್ಲೂ ಮ್ಯಾಕ್ಸಿಮಮ್ ಕಂಪ್ಲೇಂಟ್ಸ್ ಪ್ರೈಸಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಈಗಂತೂ ಫಾರಿನರ್ಸ್ ಮಾತ್ರವಲ್ಲ, ಇಂಡಿಯನ್ಸ್ ಸಹ ಗೋವಾಗೆ ಹೋಗಲು ಇಷ್ಟಪಡುತ್ತಿಲ್ಲ. ಅದಕ್ಕೆ ಮುಖ್ಯ ಕಾರಣ ಓವರ್ ಪ್ರೈಸಿಂಗ್. ಸ್ನೇಹಿತರೆ, ಒಂದು ಬಾರಿ ಗೋವಾ, ಥೈಲ್ಯಾಂಡ್, ವಿಯೆಟ್ನಾಂನ ಹೋಟೆಲ್ ಪ್ರೈಸಿಂಗ್ ಅನ್ನು ಕಂಪೇರ್ ಮಾಡಿ ನೋಡಿದರೆ ಗೋವಾದಲ್ಲಿ 3 ಸ್ಟಾರ್ ಹೋಟೆಲ್ 5,000ದಿಂದ ಶುರುವಾಗುತ್ತದೆ. ವಿಯೆಟ್ನಾಂನಲ್ಲಿ 1,800ರಿಂದ ಶುರುವಾಗುತ್ತದೆ. ಥೈಲ್ಯಾಂಡ್ನಲ್ಲಿ 3,000ದಿಂದ ಶುರುವಾಗುತ್ತದೆ. ಅಂದರೆ ವಿದೇಶಗಳಲ್ಲಿ ಇರುವ ಹೋಟೆಲ್ಸ್ಗಿಂತಲೂ ಗೋವಾದಲ್ಲಿ ಹೋಟೆಲ್ ಸ್ಟೇ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಇನ್ನು ಫ್ಲೈಟ್ಸ್ನ ವಿಷಯಕ್ಕೆ ಬಂದರೆ ಹಾಲಿಡೇಸ್ ಸಮಯದಲ್ಲಿ ನೀವು ಗೋವಾಗೆ ಹೋಗುವ ಫ್ಲೈಟ್ಸ್ ಹಾಗೂ ಥೈಲ್ಯಾಂಡ್ ಹಾಗೂ ವಿಯೆಟ್ನಾಂಗೆ ಹೋಗುವ ಫ್ಲೈಟ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ಗೋವಾದಲ್ಲಿ ನೀವು ಫ್ಲೈಟ್ ಇಳಿಯುತ್ತಿದ್ದಂತೆ ಮೊದಲು ಎದುರಿಸುವ ಸಮಸ್ಯೆ ಟ್ಯಾಕ್ಸಿ ಮಾಫಿಯಾ. ಅಲ್ಲಿ ಓಲಾ, ಊಬರ್ ಇರುವುದಿಲ್ಲ. ಆದ್ದರಿಂದಲೇ ಲೋಕಲ್ ಟ್ಯಾಕ್ಸಿ ಮಾತ್ರ ಸಿಗುತ್ತವೆ. ಅಲ್ಲಿನ ಟ್ಯಾಕ್ಸಿಯವರನ್ನು ಯಾರು ಕಂಟ್ರೋಲ್ ಮಾಡುತ್ತಿಲ್ಲ ಎನ್ನುವ ರೀತಿಯಲ್ಲಿ ಅವರು 2ರಿಂದ 5 ಕಿಲೋಮೀಟರ್ಗೂ ಸಹ 1,000ದಿಂದ 2,000 ರೂಗಳವರೆಗೆ ಕೇಳುತ್ತಾರೆ. ಇನ್ನು ಟ್ವಿಟರ್ನಲ್ಲಿ ಕೆಲವರು ಟ್ಯಾಕ್ಸಿ ಮಾಫಿಯಾದ ಬಗ್ಗೆ ಅವರ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ನೋಡಿ ಸ್ನೇಹಿತರೆ. ಟೂರಿಸ್ಟ್ ಒಬ್ಬರು 300 ರೂಪಾಯಿಗೆ ಗೋವಾ ಮೈಲ್ಸ್ ಎಂಬ ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗುತ್ತಿದ್ದರೆ ಅವರನ್ನು ಅಡ್ಡಗಟ್ಟಿದ ಲೋಕಲ್ ಟ್ಯಾಕ್ಸಿ ಹುಡುಗನೊಬ್ಬ 1,000 ರೂಪಾಯಿ ಕೊಟ್ಟು ನನ್ನ ಟ್ಯಾಕ್ಸಿಯಲ್ಲಿ ಬನ್ನಿ ಎಂದು ಗಲಾಟೆ ಮಾಡುತ್ತಿದ್ದಾನೆ. क्यों कैंसिल करेंगे? तुम्ही व्हिडिओ ऑनलाईन सगळ्या घालतले काय मरे पण हे रॉंग करतात ना. कशाला रॉंग करणार? तुम्ही 300ची गाडी 1,000 रुपयाला बोलता. ಇನ್ನು ಟೂರಿಸ್ಟ್ ಒಬ್ಬರು ಆನ್ಲೈನ್ನಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದ್ದರು. ಆದರೆ ಲೋಕಲ್ ಟ್ಯಾಕ್ಸಿಯವರು ಆನ್ಲೈನ್ನಲ್ಲಿ ಬುಕ್ ಮಾಡಿದ್ದ ಟ್ಯಾಕ್ಸಿಯನ್ನು ಏರ್ಪೋರ್ಟ್ ಒಳಗೆ ಬಿಡುತ್ತಿಲ್ಲ. Goa airport and their locals are not allowed us to take our car. ಜೊತೆಗೆ ಇಲ್ಲಿ ರೆಂಟಲ್ ಬೈಕ್ ಸ್ಕ್ಯಾಮ್ ಸಹ ತುಂಬಾ ಜಾಸ್ತಿ ಆಗಿದೆ. ಬೈಕ್ ಆರ್ ಸ್ಕೂಟಿಯನ್ನು ರೆಂಟ್ಗೆ ತೆಗೆದುಕೊಳ್ಳುವಾಗ ಫೋಟೋ ತೆಗೆದುಕೊಳ್ಳುವುದನ್ನು ದಯವಿಟ್ಟು ಮರೆಯಬೇಡಿ. ಇಲ್ಲದಿದ್ದರೆ ವಾಪಸ್ ಬೈಕನ್ನು ಕೊಡುವಾಗ ಸ್ಕ್ರಾಚ್ ಆಗಿದೆ, ಡ್ಯಾಮೇಜ್ ಆಗಿದೆ ಎಂದು ಜಾಸ್ತಿ ಹಣವನ್ನು ಕೇಳುತ್ತಾರೆ. ಇನ್ನು ಪಬ್ಗಳಲ್ಲಿಯೂ ತುಂಬಾ ಕೇರ್ಫುಲ್ ಆಗಿ ಇರಬೇಕು. ಯಾಕೆಂದರೆ ಅಲ್ಲಿನ ಬಾರ್ ಗರ್ಲ್ಸ್ ನಿಮ್ಮನ್ನು ಮಾತನಾಡಿಸಿ ನಿಮ್ಮ ಬಳಿ ಬಂದು ಡ್ರಿಂಕ್ಸ್ ಕೇಳಿ ನಂತರ ನಿಮಗೆ 3 ನಾಮವನ್ನೇ ಹಾಕಿಬಿಡುತ್ತಾರೆ. ಫಾರಿನರ್ಸ್ ಸಂಖ್ಯೆ ಗೋವಾದಲ್ಲಿ ಕಡಿಮೆ ಆಗಲು ಇನ್ನೊಂದು ಕಾರಣವೆಂದರೆ ಗೋವಾ ಬೀಚ್ಗಳಲ್ಲಿ ಕಾಣಿಸುವ ಕಸ. ಎಲ್ಲೆಂದರಲ್ಲಿ ಕುಡಿದು ಬಾಟಲ್ಗಳನ್ನು ಬಿಸಾಕುವುದು, ಕಸವನ್ನು ಹಾಕುವುದು. ಇದರಿಂದ ಎಷ್ಟೋ ಜನ ಫಾರಿನ್ ವ್ಲಾಗರ್ಸ್ ಹಾಗೂ ಕ್ರಿಯೇಟರ್ಸ್ ಇಂಡಿಯಾವನ್ನು ಈ ರೀತಿಯಾಗಿದೆ ಎಂದು ಬಿಂಬಿಸಲು ಶುರು ಮಾಡಿದ್ದಾರೆ. ಸ್ವಚ್ಛತೆ ಎನ್ನುವುದು ನಮ್ಮೆಲ್ಲರ ಕರ್ತವ್ಯ. ಸ್ವಚ್ಛತೆಗೆ ಸರ್ಕಾರವನ್ನೇ ಬ್ಲೇಮ್ ಮಾಡುವುದು ಸರಿಯಲ್ಲ. ಮೊದಲು ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಲ್ಲವೇ?
ಗೋವಾ ಟೂರಿಸಂ ಹಾಳಾಗಲು ಹೈಜೀನ್ ಒಂದು ಕಾರಣವಾದರೆ ಸೇಫ್ಟಿ ಇನ್ನೊಂದು ಕಾರಣವಾಗಿದೆ. ನಮ್ಮ ದೇಶಕ್ಕೆ ಬರುವ ಫಾರಿನ್ ಟೂರಿಸ್ಟ್ಗಳ ಮೇಲೆ ಹಿಂಸಾತ್ಮಕ ಹಲ್ಲೆಗಳು ನಡೆಯುತ್ತಿವೆ, ಜೊತೆಗೆ ರೇಪ್ಗಳು ನಡೆಯುತ್ತಿವೆ. ಸೋಷಿಯಲ್ ಮೀಡಿಯಾ ಈ ರೀತಿಯ ವಿಷಯಗಳನ್ನು ತೆಗೆದುಕೊಂಡು ನಮ್ಮ ಇಂಡಿಯಾದಲ್ಲಿ ಈ ರೀತಿಯಾಗಿ ನಡೆಯುತ್ತಿದೆ ಎಂದು ತೋರಿಸುತ್ತಿವೆ. ಆದ್ದರಿಂದ ಫಾರಿನರ್ಸ್ ನಮ್ಮ ದೇಶಕ್ಕೆ ಬರುವ ಸಂಖ್ಯೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ನಮ್ಮ ದೇಶಕ್ಕೆ ಬರುವ ಫಾರಿನರ್ಸ್ ಸೌತ್ ಈಸ್ಟ್ ಏಷ್ಯಾಕ್ಕೆ ಶಿಫ್ಟ್ ಆಗುತ್ತಿದ್ದಾರೆ. ಅಂದರೆ ಥೈಲ್ಯಾಂಡ್, ಸಿಂಗಪುರ್, ಮಲೇಷಿಯಾ, ಶ್ರೀಲಂಕಾ, ವಿಯೆಟ್ನಾಂನಂತಹ ದೇಶಗಳಿಗೆ ಹೋಗುತ್ತಿದ್ದಾರೆ. ಈ ಥೈಲ್ಯಾಂಡ್, ವಿಯೆಟ್ನಾಂ ದೇಶಗಳು ಗೋವಾಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡುತ್ತಿವೆ. ಗೋವಾಗಿಂತ ಬೆಟರ್ ವ್ಯಾಲ್ಯೂ ಹಾಗೂ ಬೆಟರ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುತ್ತಿವೆ, ಅದು ಸಹ ಕಡಿಮೆ ದರದಲ್ಲಿ. ಸ್ನೇಹಿತರೆ, ಇನ್ನು ಸ್ಟ್ರೀಟ್ ಫುಡ್ನ ವಿಷಯಕ್ಕೆ ಬಂದರೆ ನಮ್ಮ ದೇಶದ ಫುಡ್ನಷ್ಟು ಟೇಸ್ಟ್ ಆ ದೇಶಗಳಲ್ಲಿ ಇರುವುದಿಲ್ಲ. ಆದರೆ ಅಲ್ಲಿ ಸ್ವಚ್ಛತೆ ಇರುತ್ತದೆ, ಹೈಜೀನ್ ಅನ್ನು ಮೇಂಟೈನ್ ಮಾಡುತ್ತಾರೆ. ಈ ಕಾರಣಗಳಿಂದ ಜನರು ಗೋವಾಗೆ ಹೋಗುವುದಕ್ಕಿಂತ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಸ್ನೇಹಿತರೆ, ಗೋವಾದಲ್ಲಿ ಕೆಲವು ಸ್ಕ್ಯಾಮರ್ಸ್ಗಳು ಇದ್ದಾರೆ, ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಕೆಲವು ಸ್ಕ್ಯಾಮರ್ಸ್ಗಳು ನಿಮ್ಮ ಬಳಿ ಬಂದು ಫಾರಿನ್ ಹುಡುಗಿಯರು ಇದ್ದಾರೆ ಬನ್ನಿ ಎಂದು ನಿಮ್ಮನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಅಥವಾ ಅವರ ಜಾಗಕ್ಕೆ ಕರೆದುಕೊಂಡು ಹೋಗಿ ನಿಮ್ಮ ಬಳಿ ಇರುವ ಹಣ, ಒಡವೆ, ಮೊಬೈಲನ್ನು ಕಿತ್ತುಕೊಂಡು ಅವರು ಸಹ ನಿಮಗೆ 3 ನಾಮ ಹಾಕಿ ಬಿಡುತ್ತಾರೆ. ಅಂತಹ ಸ್ಕ್ಯಾಮರ್ಸ್ಗಳಿಂದ ನೀವು ತುಂಬ ದೂರ ಇದ್ದರೆ ನಿಮಗೆ ತುಂಬ ಒಳ್ಳೆಯದು. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಗೋವಾ ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.